ಪರಿಸ್ಥಿತಿಯನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿರೋದ್ರಿಂದ ಇವತ್ತು ಸುಮಾರು 1500 ಕೋಟಿ ರೂಪಾಯಿ ಲಾಸ್ ಆಗ್ತಕ್ಕಂಥದ್ದೇನಿದೆ. ಆ ಕಾರಣಕ್ಕಾಗಿ ನಮ್ಮ ಭೀಮಾ ಬದ್ದಾಗಿದೆ. ಹಾಗಾಗಿರೋದ್ರಿಂದ ಉಜಿನಿ ಡ್ಯಾಮದಿಂದ ನೀರು ನಮ್ಮ ಪಾಲಿನ ನೀರನ್ನು ಬಿಟ್ಟು ಇವತ್ತು ಉಜಿನಿ ಭೀಮಾ ನದಿಯನ್ನು ತುಂಬಬೇಕು ಅಂತಕ್ಕಂಥ ಮಾತನ್ನು ಆಲ್ಮಟ್ಟಿ ನಾರಾಯಣಪುರ ಇವತ್ತು ಎಷ್ಟು 2-3 TMC ನೀರನ್ನು ಬಿಡಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ಮೊನ್ನೆ ಹಿಂದೆ ಒಂದ್ಸರಿ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿರೋದ್ರಿಂದ ಆ ನಾರಾಯಣಪುರ ಆಲ್ಮಟ್ಟಿ ನೀರನ್ನ ನಾರಾಯಣಪುರ ಡ್ಯಾಮಿನಿಂದ ಕೃಷ್ಣಾ ಮೇಲ್ದಂಡೆಯಿಂದ ನಮಗೆ ನೀರು ಬಿಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೋರಾಟದ ಮೂಲಕ ಒತ್ತಾಯವನ್ನು ಮಾಡ್ತೀವಿ. ಇದರ ಜೊತೆಯಲ್ಲಿ ಏಪ್ರಿಲ್ ಲಾಸ್ಟ್ ವೀಕ್ ಅಲ್ಲಿ ಎಲ್ಲಿನೋ ಪರಿಣಾಮದ ಭಾಗವಾಗಿ ಇವತ್ತು ಹವಾಮಾನ ಇಲಾಖೆ ವರದಿ ಸರ್ಕಾರ ಕೊಟ್ಟಿದೆ. ಹಾಗಾಗಿರೋದ್ರಿಂದ ಏಪ್ರಿಲ್ ಎಂಡಿಗೆ ಹವಾಮಾನ ಇಲಾಖೆ ಅವರು ಎಲ್ಲಿನ ಕೊಟ್ಟಿರೋದ್ರ ಭಾಗವಾಗಿ 1977ರಲ್ಲಿ ಅನುಭವಿಸಿರ್ತಕ್ಕಂಥ ಬರಗಾಲ ಇವತ್ತು 2020ರಲ್ಲಿ ಬರ್ತದೆ ಅಂತಕ್ಕಂಥ ಮಾತನ್ನ ಎಲ್ಲಿನೋ ವರದಿ ಕೊಟ್ಟಾಗ ಅಂದೇ ನಡೆದಿರುವ ಜುಲೈ ಇವತ್ತು 8ನೇ ತಾರೀಕಿವರೆಗೂ ಇದ್ದೀವಿ. 8ನೇ ತಾರೀಕಲ್ಲಿದ್ದೀವಿ. ಯಾಕೆ ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಅಂತಕ್ಕಂಥ ತುಂಬಾ ಕೇಂದ್ರಗಳನ್ನು ವ್ಯಕ್ತಪಡಿಸ್ತಿದ್ದೀವಿ. ಹಾಗಾಗಿರೋದ್ರಿಂದ ವಾಡಿಕೆಯಷ್ಟು ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆ ಕೊರತೆ ಆಗಿದೆ. ಮುಂಗಾರು ಬಿತ್ತನೆ ಕುಂಠಿತ ಆಗಿದೆ. ಆ ವಾಡಿಕೆಯಷ್ಟು 100ಕ್ಕೆ 40% 39-40% ಮಾತ್ರ ಮಳೆಯಾಗಿರೋದ್ರಿಂದ ಬರಗಾಲ ಘೋಷಣೆ ಮಾಡೋಕ್ಕೆ ಯಾವುದೇ ಕೊರತೆ ಇಲ್ಲ. ಹಾಗಾಗಿರೋದು ಸರ್ಕಾರದ ನಿಯಮಾನುಸಾರವಾಗಿ ಹಾಗಾಗಿರೋದ್ರಿಂದ ಸರ್ಕಾರ ಮಧ್ಯಪ್ರವೇಶ ಮಾಡಿ ತಕ್ಷಣವೇ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಅನ್ನು ನಡೆಸಿ ಸಚಿವ ಸಂಪುಟ ಸಭೆಯನ್ನು ನಡೆಸಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬರಗಾಲನ್ನ ಘೋಷಣೆ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು, ಕೇಂದ್ರ ಸರ್ಕಾರದ ಒತ್ತಡ ಹಾಕತಕ್ಕಂಥ ಮಾತನ್ನ ಹೋರಾಟದ ಮೂಲಕ ಒತ್ತಾಯ ಮಾಡ್ತಾರೆ. ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಟೋಟಲಿ 8,56,971 ಸಂತೋಷ್ ಮಲ್ಮನ ಪ್ರಯತ್ನ ಪಟ್ಟು ನಿರಂತರವಾಗಿ ಡಿಸಿಒ ಜೊತೆಗೆ ತಹಸೀಲ್ದಾರ್ ಜೊತೆಗೆ ಎಸಿಒ ಜೊತೆಗೆ ಪದೇ ಗಾತ್ರಕ್ಕಾಗಿರೋದ್ರಿಂದ ಈಗೇನು ಕುಡಿಯುವ ನೀರಿನ ಸಮಸ್ಯೆ ಇರೋದ್ರಿಂದ ಶುದ್ಧೀಕರಣ ಮಾತ್ರ ಘಟಕದ ಪೋಷಣೆ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಯಲ್ಲಾಪುರ ದೇವಸ್ಥಾನದಲ್ಲಿ ಸ್ನಾನ ಮಾಡಕ್ಕೆ ಬಂದ ಭಕ್ತಾದಿಗಳಿಗೆ ಗಲೀಜ್ ನೀರಿನಿಂದ ಸ್ನಾನ ಮಾಡಿರೋದ್ರಿಂದ ಮೈಯೆಲ್ಲ ಕೋಡೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ ಅಂತಕ್ಕಂಥದ್ದು ಕೂಡ ನಿಮ್ಮ ತಾಲೂಕಿನಲ್ಲಿ ಬಂದಿದೆ. ಹಾಗಾಗಿರೋದ್ರಿಂದ ಆ ಭೀಮಾ ನದಿ ಭಕ್ತರ ಸಮಸ್ಯೆ ಆಗಿದೆ. ಅದಕ್ಕಾಗಿ ಯಲ್ಲಾಪುರ ದೇವಸ್ಥಾನದ ಪರಮಶಿಷ್ಯರು ಭಕ್ತರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾನ್ಯ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಕ್ಷಣ ಭೀಮಾ ನದಿಯನ್ನು ತುಂಬತಕ್ಕಂಥ ಆ ಭಕ್ತರ ಆಚೆಯನ್ನ ಈಡೇರ್ತಕ್ಕಂಥ ಈ ಭಾಗದ ರೈತರ ಬೇಡಿಕೆಗಳನ್ನ ಈಡೇರಿಸಕ್ಕೆ ಮುತುವರ್ಜಿ ವಹಿಸಬೇಕು ಅಂತಕ್ಕಂಥ ಮಾತನ್ನು ಹೋರಾಟದ ಮೂಲಕ ಒತ್ತಾಯ ಮಾಡ್ತಾರೆ.